ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಎಕ್ಸ್‌ಪ್ರೆಸ್. ವೀಕ್ಷಕರೇ, ನಮ್ಮ ಬೆಂಗಳೂರಲ್ಲಿ ಸಂಪಾದನೆ ಮಾಡಿ ಸ್ವಂತ ಮನೆ ಇರಬೇಕಂತ ಎಲ್ಲರದ್ದು ಆಸೆ ಇರುತ್ತೆ. ಅದು ನಿಮ್ಮದೇ ಆಗಲಿ ಅಥವಾ ನಮ್ಮದೇ ಆಗಲಿ. ವೀಕ್ಷಕರೇ, ಇವ್ರ ಹೆಸರು ಸುರೇಶ್ ಅಂತ ನೋಡ್ಬೋದು ಫೋಟೋ. ಇವರು ಇಂದಿರಾನಗರ್ ಡಬಲ್ ರೋಡ್ ಕಡೆಗೆ ತನ್ನ ತಳ್ಳೋ ಗಾರಿನಲ್ಲಿ ವ್ಯಾಪಾರ ಮಾಡ್ತಾರೆ. ಸಂಪಾದನೆ ಮಾಡಿ ಒಂದು ನಮ್ಮದೇ ಆದ ಒಂದು ಪ್ರಾಪರ್ಟಿ ಇರಬೇಕು, ಒಂದು ಮನೆ ಇರಬೇಕು, ಒಂದು ಜಮೀನು ಇರಬೇಕಂತ ಇವರು ಕಾಂಟ್ಯಾಕ್ಟ್ ಮಾಡಿ ಒಂದು ಜಮೀನು, ಒಂದು ಪ್ರಾಪರ್ಟಿ ತಗೊಳ್ತಾರೆ. ಈ ಪ್ರಾಪರ್ಟಿ ವ್ಯಾಲ್ಯೂ ಸುಮಾರು 1 ಕೋಟಿಗಿಂತ ಜಾಸ್ತಿ ಇದೆ. 1,50,000 ಸಮಥಿಂಗ್ ಇದೆ. 50 lakhs, 50 lakhs ಅಂತ ಇದೆ. ಆದರೆ ಸುರೇಶ್ ಅವ್ರು ಏನು ಮಾಡಿದ್ದಾರೆ, 90 lakhs ಅಡ್ವಾನ್ಸ್ ಕೊಡಬೇಕಂತ ಅವ್ರು ಹೇಳಿದ್ದಾರೆ. ಸೊ ಸುರೇಶ್ ಅವರು 90 lakhs ಅಡ್ವಾನ್ಸ್ ಕೊಟ್ಟಿದ್ದಾರೆ. 90 lakhs ಅಡ್ವಾನ್ಸ್ ಕೊಟ್ಟಾದ ಮೇಲೆ ಪೇಪರ್ ರಿಜಿಸ್ಟ್ರೇಷನ್ ಏನೂ ಮಾಡಿಸಿಲ್ಲ. ಸುರೇಶ್ ಅವರು ಫೋಟೋಸ್ ನೋಡ್ಬೋದು. ಈ ಫೋಟೋಸ್ ನಡೀತಾ ಇರೋದು, ಇವ್ರು ಎಲ್ಲರೂ ಒಂದು ಗ್ಯಾಂಬ್ಲರ್ ಅಂತಲೇ ಹೇಳ್ಬೋದು, ಲ್ಯಾಂಡ್ ಮಾಫಿಯಾ ಅಂತಲೇ ಹೇಳ್ಬೋದು. ಏಕೆಂದರೆ ಪಾಪ ಇವ್ರು ಸುರೇಶ್ ಅವ್ರನ್ನ ಸುಮಾರು 1 ಕೋಟಿಗಿಂತ ಜಾಸ್ತಿ ಚೀಟಿಂಗ್ ಮಾಡಿದ್ದಾರೆ ಇವ್ರು ಫರಾಡೀಸು. ಸೊ ಇಂಥ ಲ್ಯಾಂಡ್ ಮಾಫಿಯಾಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿ ತುಂಬ ಜಾಸ್ತಿ ಆಗಿದೆ. ಯಾವಾಗಲೂ ನೀವು ಪ್ರಾಪರ್ಟಿ ತಗೊಂಡ್ರೆ ಅಟ್ಲೀಸ್ಟ್ ನಿಮ್ಮದೇ ಆದ ಒಂದು ಲಾಯರ್ನ ಹೈರ್ ಮಾಡಿ, ಪೇಪರ್ಸ್ ಚೆಕ್ ಮಾಡಿ, ಫಸ್ಟ್ ಈ ಪ್ರಾಪರ್ಟಿ ಯಾರ ಹತ್ರ ಇತ್ತು, ಎಲ್ಲಿಂದ ತಗೊಂಡ್ರು, ಬಯರ್ಸ್ ಯಾರು, ಸೆಲ್ಲರ್ಸ್ ಯಾರು, ಇದೆಲ್ಲ ಚೆಕ್ ಮಾಡಬೇಕು. ಬಿಕಾಸ್ ನೋಡಿ, ಇವಾಗ ಸುರೇಶ್ ಅವ್ರ ಜೊತೆ ಈ ಥರ ಆಗಿದೆ. 1 ಕೋಟಿಗಿಂತ ಜಾಸ್ತಿ ಇವ್ರು ಚೀಟಿಂಗ್ ಮಾಡಿದ್ದಾರೆ. ಪಾಪ ಸುರೇಶ್ ಅವ್ರು ಹೇಳುವಾಗ ಲಾಯರ್ಗೆ, ಇಲ್ಲ ನಾನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ, ಇದು ಪೇಪರ್ಸ್ ನೋಡಿ, ಪ್ರಾಪರ್ಟಿ ಪೇಪರ್ಸ್ ನೋಡಿ ಅಂತ ಅವ್ರ ಲಾಯರ್ ಏನು ಹೇಳಿದ್ದಾರೆ ಗೊತ್ತಾ? ಪಾಪ ನಿಮಗೆ ಇದು ಚೀಟಿಂಗ್ ಮಾಡಿದ್ದಾರೆ. ಏಕೆಂದರೆ ಇದು ಎಲ್ಲ ಫೇಕ್ ಪೇಪರ್ಸ್ ಇದೆ. 1 ಕೋಟಿಗಿಂತ ಜಾಸ್ತಿ ಇವರು ಚೀಟಿಂಗ್ ಮಾಡಿಬಿಟ್ಟು ಆ ಸುರೇಶ್ ಅವ್ರನ್ನ ಒಂದು ಫೇಕ್ ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಹೇಳೋದು ಏನಂದರೆ, ಯಾವಾಗಲೂ ಏನಾದರೂ ಒಂದು, ಅದು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ, ಏನಾದರೂ ಒಂದು ಪ್ರಾಪರ್ಟಿ ತಗೊಂಡ್ರೆ, ಅದು ನಮ್ಮ ಬೆಂಗಳೂರಿನಲ್ಲಿ ಆಗಲಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೋಡಿ ತನ್ನದೇ ಆದ ಒಂದು ಲಾಯರ್ನ ಹೈರ್ ಮಾಡಿ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿ ಪಿನ್ ಟು ಪಿನ್ ಆಮೇಲೆ ಪ್ರಾಪರ್ಟಿ ತಗೊಳ್ಳಿ. ವೀಕ್ಷಕರೇ, ಸುರೇಶ್ ಅವ್ರ ಜೊತೆ ಏನಾಗಿದೆ, ಇದು ಪೂರ್ತಿ ಘಟನೆ ಏನಿದೆ, ಬನ್ನಿ ಅವರಿಂದಾಗಿನೇ ಕೇಳೋಣ. ಇಲ್ಲ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಸುರೇಶ್ ಅಂತ. ನಾ ಇಂದಿರಾನಗರ ಡಬಲ್ ರೋಡ್ ಅಲ್ಲಿ ತಳ್ಳೋ ಗಾಡಿ ಹಾಕೊಂಡು ಫ್ರೈಡ್ ರೈಸ್ ಅಂಗಡಿ ಹಾಕೊಂಡಿದ್ದೀನಿ. 28 ವರ್ಷದಿಂದ ನಾನು ಅಲ್ಲಿ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿರೋದ್ರಿಂದ ನಮ್ಮ ಮನೆ ಒಂದು ತಗೋಬೇಕು ಅಂತ ಆಸೆ ಆಯ್ತು. ಕಗ್ದಾಸ್ಪುರದಲ್ಲಿ ಕಲ್ಯಾಣ ಸುಂದರಂ ಮತ್ತೆ ಭವ್ಯ ಅನ್ನೋರು ಇನ್ಪೆಂಟ್ ಅವರು ಪರಿಚಯ ಮಾಡಿಸ್ಕೊಂಡು ಒಂದು ಮನೆ ಇಸ್ಕೊಡ್ತೀನಿ, ನಿನಗೆ ಮನೆ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ನಾನು ಸರಿ ಆಯ್ತು ಅಂತ ತೋರಿಸಿ ಅಂತ ಹೇಳಿದ್ರೆ ಹೋಗಿ ಮನೆ ನೋಡಿದ್ರಿ. 1,34,00,000ಕ್ಕೆ ಮಾತುಕತೆ ಆಗಿ ಅವರಿಗೆ ಕಲ್ಯಾಣ ಸುಂದರಂ ಮತ್ತೆ ಭವ್ಯಗೆ 80 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಸರ್. ಆ ಅಡ್ವಾನ್ಸ್ ಕೊಟ್ಟಾದ್ಮೇಲೆ ಅವರು ಅಡ್ವಾನ್ಸ್ ಇಸ್ಕೊಂಡು ಓಡೋಗ್ಬಿಡ್ತಾರೆ. 8-9 ತಿಂಗಳು ಬರಲ್ಲ. ಆಮೇಲೆ ಸರಿ ಹಂಗೇನೆ ಒಂದು ವರ್ಷ 1.5 ವರ್ಷ ಹಂಗೆ ತಳ್ಕೊಂಡ್ ಬರ್ತಾ ಇದಾರೆ. ಕೇಳಿದ್ರೆ ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ರೆ, ಇಲ್ಲ ಆಗಲ್ಲ ನನಗೆ, ನೀನೇನ್ ಮಾಡ್ಕೊಳ್ತೀಯ ಮಾಡ್ಕೊ, ಎಲ್ಲಿ ಕೇಸ್ ಮಾಡ್ತೀಯ ಮಾಡು ಅಂತ ಹೇಳ್ತಾರೆ. ನಿನ್ ಕೈಲಿ ಏನಾಗುತ್ತೆ ಮಾಡ್ಕೊ, ನಾನು ದುಡ್ಡುನು ವಾಪಸ್ ಕೊಡಲ್ಲ, ರಿಜಿಸ್ಟರ್ ಮಾಡ್ಕೊಡಲ್ಲ. ಕಲ್ಯಾಣ ಸುಂದರಂ ಮತ್ತೆ ಭವ್ಯ ಇಬ್ರು ನಮ್ಗೆ ಎದುರಿಸ್ತಾರೆ, ನೀನೇನ್ ಮಾಡ್ಕೊಳ್ತೀಯ ಮಾಡ್ಕೊ ಅಂತ. ಅಲ್ಲಿಂದ ನನಗೆ ನಮ್ ಫ್ರೆಂಡ್ ಇನ್ಪೆಂಟ್ ಅವರು ನಮ್ಮ ಅಂಗಡಿಗೆ ಊಟಕ್ಕೆ ಅಂತ ಬರ್ತಾರೆ. ಅವ್ರು ಊಟಕ್ಕೆ ಬಂದಾಗ ಹಿಂಗೆ ಏನಾಯ್ತು, ರಿಜಿಸ್ಟರ್ ಮಾಡ್ಕೊಟ್ರ ಇಲ್ಲ ಅಂತ ಕೇಳಿದಾಗ, ನನ್ಗೆ ಫ್ರೆಂಡ್ ಇದ್ದಾರೆ ರಿಯಲ್ ಎಸ್ಟೇಟ್ ಸತ್ಯಕುಮಾರು, ಮಹೇಂದ್ರ ಕುಮಾರು, ಶ್ರೀಧರು, ಜಾನ್ ಮೋಸಸ್, ಇನ್ಪೆಂಟ್ ಇವರೆಲ್ಲ ಸೇರಿ ಮಹೇಂದ್ರ ಕುಮಾರ್ ಇವರೆಲ್ಲ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ ಕರ್ಕೊಂಡೋಗಿ ಸಂಧ್ಯಾ ಮತ್ತೆ ದೊಡ್ಡೇಗೌಡ ಲಾಯರ್ ಆಫೀಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದ್ಬಿಟ್ಟು 1,20,00,000 ಇವರು, ನಾನು ಮಿಕ್ಕಿರೋ ಬ್ಯಾಲೆನ್ಸ್ ಕಲ್ಯಾಣ ಸುಂದರಮ್ಗೆ 54 ಲಕ್ಷ ಕೊಡ್ತೀರಿ, ಕೊಟ್ಬಿಟ್ಟು ನಿನ್ಗೆ ಅದೇನಿದೆ ನಮ್ಗೂ ಫೀಸ್ ಕೊಡಿ 60 ಲಕ್ಷ ಅಂತ ಹೇಳ್ತಾರೆ. ಸರಿ, ನನ್ಗೆ 80 ಲಕ್ಷ ಹೋಗುತ್ತಲ್ಲ ಅಂತ ಹೇಳ್ಬಿಟ್ರೆ ಇವ್ರು ರಿಜಿಸ್ಟರ್ ಮಾಡ್ಕೊಡ್ತಾರ ಅಂತ ನಂಬಿಟ್ಟು ನಾನು ಮತ್ತೆ ದುಡ್ಡು ಕೊಡ್ತೀನಿ. ದುಡ್ಡು ಕೊಟ್ಟಾದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಫೇಕ್ ರಿಜಿಸ್ಟರ್ ಮಾಡಿ ನನ್ನ ಮೋಸ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಪೇಪರ್ ಕೊಡಿ, ನಾನು ನಮ್ಮ ಲಾಯರ್ಗೆ ತೋರಿಸ್ತೀನಿ ಅಂದ್ರೆ, ಏನ್ ನಿನ್ ಮನೆ ರಿಜಿಸ್ಟರ್ ಆದ್ರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಇವರು ಫೇಕ್ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಅಲ್ಲಿಂದ ನನಗೆ ಫೇಕ್ ರಿಜಿಸ್ಟರ್ ಅಂತ ಹೆಂಗೆ ಅಂತ ಗೊತ್ತಿರ್ಲಿಲ್ಲ. ಕಲ್ಯಾಣ ಸುಂದರಂ ಮುಂದಿನ ನಮ್ಮ ಕೇಸಲ್ಲಿ ಕೋರ್ಟ್ಗೆ ಬಂದಾಗ, ನಾನು ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲರೋ, ಅದನ್ನ ನೀನು ಮೋಸ ಹೋಗಿದ್ಯಾ ಅಂತ ಹೇಳಿದಾಗ, ನಾವು ನಮ್ಮ ಲಾಯರ್ಗೆ ಹತ್ರ ತಗೊಂಡೋಗಿ ತೋರಿಸ್ತೀನಿ.
ತೋರಿಸಿದಾಗ ನಮ್ಗೆ ಗೊತ್ತಾಯ್ತು ಇದು ಫೇಕ್ ರಿಜಿಸ್ಟರ್ ಮಾಡಿದಾರ ಅಂತ. ಇವಾಗ ಕೇಳಕ್ ಹೋದ್ರೆ ಅವ್ರನ್ನ ಈ ತರ ಫೇಕ್ ರಿಜಿಸ್ಟರ್ ಮಾಡಿದ್ರಲ್ಲ ಯಾಕೆ ಅಂತ ಕೇಳಕ್ ಹೋದ್ರೆ ಜೀವ ಬೆದರಿಕೆ ಹಾಕ್ತಾರೆ. ಜಾನ್ ಮೋಸಸ್ ಅನ್ನೋರು 188 ಕೇಸಲ್ಲಿ ಇವರು ಎಲ್ಲ ಲ್ಯಾಂಡ್ ಮ್ಯಾಪ್ ಸರ್, ನನಗೆ ಗೊತ್ತಿಲ್ಲ ಲ್ಯಾಂಡ್ ಮಾಫಿಯಾ ಅಂತ. ಅಲ್ಲಿಂದ ಫೋನ್ ಮಾಡ್ಬಿಟ್ಟು ಸತ್ಯಕುಮಾರ್ ಕಾಂಪ್ರೆಸ್ ಕಾಲ್ ಹಾಕಿ ನನಗೆ ಜೀವ ಬೆದರಿಕೆ ಹಾಕ್ತಾರೆ. ನೀನು ಬೆಂಗಳೂರು ಬಿಟ್ಟು ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಓಡೋಗು, ಇಲ್ಲಾಂದ್ರೆ ನಿನ್ನ ಸಾಯಿಸ್ತೀನಿ ಅಂತೇಳಿ ಎದುರಿಸ್ತಾರೆ. ಅಲ್ಲಿಂದ ನಾನು ಸರ್ ಎಲ್ಲಿ ಪೊಲಿಟಿಷಿಯನ್ ಯಾವ ಪೊಲಿಟಿಷಿಯನ್ಗೆ ಹೋದ್ರು ನ್ಯಾಯ ಸಿಗ್ತಾ ಇರಲಿಲ್ಲ. ಅಲ್ಲಿಂದ ನಾನು ನಮ್ಮ ಸರ್ ಜೊತೆ ನಾನು DCP ಆಫೀಸ್ಗೆ ಹೋಗ್ತೀನಿ. ಸರ್ ನನಗೆ ಈ ತರ ನ್ಯಾಯ ಕೊಡಿಸ್ಬೇಕು ಸರ್, ನನಗೆ ಎಲ್ಲಿಗೆ ಯಾವ ಸ್ಟೇಷನಲ್ಲಿ ಕೇಸ್ ತಗೊಳ್ಳಲ್ಲ ಅಂತ. DCP ಸರ್ ಮತ್ತೆ ACP ಸರ್ ನಮ್ಮ ಬೈಪ್ನಳ್ಳಿ ಇನ್ಸ್ಪೆಕ್ಟರ್ ಸರ್ ಸೇರಿ ನನಗೆ ಇವಾಗ ನ್ಯಾಯ ಕೊಡಿಸ್ತೀನಿ, ನೀನು ಮೋಸ ಆಗಿರೋದು ಹೌದು ಅಂತ ಹೇಳ್ಬಿಟ್ಟು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ FIR ಮಾಡಿದ್ದಾರೆ 7 ಜನರ ಮೇಲೆನೆ. ಶ್ರೀಧರು, ಸತ್ಯಕುಮಾರು, ಮಹೇಂದ್ರ ಕುಮಾರು, ಇನ್ಫೆಂಟು, ಸಂಧ್ಯಾ ಮೇಡಮ್, ಸಂಧ್ಯಾ ಮತ್ತೆ ದೊಡ್ಡೇಗೌಡ ಇವ್ರ ಮೇಲೆ FIR ಆಗಿದೆ ಸರ್. ಇವಾಗ ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. FIR ಆಗಿರೋದ್ರಿಂದ ನನಗೆ ನಮ್ಮ ಸರ್ಗಳಿಗೆ ನನಗೆ ಧನ್ಯವಾದ ಹೇಳ್ಬೇಕು ಅಂತ ಬಂದು ಇದ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ನಾನು ಇಲ್ಲಿ ಹೋಗಿ ನ್ಯಾಯ ಸಿಕ್ಕಿಲ್ಲ. ಇವಾಗ ಇಲ್ಲಿಗೆ ಹೋಗಿರೋದ್ರಿಂದ DCP ಸರ್ ಮತ್ತೆ ACP ಸರ್ ನಮ್ಮ ಇನ್ಸ್ಪೆಕ್ಟರ್ ಸೇರಿ ಇವಾಗ FIR ಆಗಿರೋದ್ರಿಂದ ನನಗೆ ಇವಾಗ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ನಮ್ಗೆ ಅವರೇ DCP ಸರ್ ಮತ್ತೆ ACP ಸರ್ ಇವರೇ ದೇವರು ಅನ್ಕೊಂಡು ನಾನು ಅವರಿಗೆ ಧನ್ಯವಾದ. ಟೋಟಲ್ ಸರ್